ಗೈಸ್, ಇವಾಗ ಟೈಮು ಅರೌಂಡ್ 7 o'clock ಆಗಿದೆ. ನಾವು ಬೇಗನೆ ಹೊರಟಿದ್ದೀವಿ. ಸೊ ಬ್ರೇಕ್ಫಾಸ್ಟು ಬೇಗನೆ ಕೊಡ್ತೀವಿ ಅಂತ ಹೇಳಿದರು. ಸೊ ಇವಾಗ ಬ್ರೇಕ್ಫಾಸ್ಟ್ಗೋಸ್ಕರ ಫುಲ್ ರೆಡಿಯಾಗಿ ಬಂದಿದ್ದೀವಿ. ಥರ್ಮಲ್ಸು, ಹೀಟ್ ಪ್ಯಾಡು ಎಲ್ಲ ಹಾಕ್ಕೊಂಡು ಫುಲ್. ಆದ್ರೂ ಚಳಿ ಇದೆ, ಗಾಳಿ ಇದೆ ಗೈಸ್ ತುಂಬ. ನಾವು ನೋಡಿರೋ ಪ್ರಕಾರ ವೆದರ್ ಸೋನ್ಮಾರ್ಗಲ್ಲಿ ಮೈನಸ್ ಇದೆ ಇವತ್ತು. ರಾತ್ರಿ -3 ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಬಟ್ ಇಲ್ಲಿಗಿಂತ ಜಾಸ್ತಿನೇ ಕೋಲ್ಡ್ ಇರುತ್ತೆ. ಸೊ ನೋಡಿ ಬೆಳಗ್ಗೆ ಮಾರ್ನಿಂಗ್ ವೈಬ್ಸ್ ಹೇಗಿದೆ ಅಂತ. ಸಖತ್ತಾಗಿದೆ ಗೈಸ್. ಸುನಿಲ್ ಕೂಡ ರೆಡಿಯಾಗಿದ್ದಾರೆ. ಹಾಯ್. ಸುನಿಲ್ ತಿಂಡಿಗೆ ವೆಯ್ಟಿಂಗು. ಇವತ್ತು ಸೋನ್ಮಾರ್ಗು ಸಖತ್ ಎಕ್ಸೈಟಿಂಗ್ ಡೇ. ನೋಡೋಣ ಏನಾಗುತ್ತೆ. ಸೋನ್ಮಾರ್ಗಲ್ಲಿ 0 ಪಾಯಿಂಟ್ ಮತ್ತು ಯಾವ್ಯಾವ ಪ್ಲೇಸ್? 0.2 ಕಾಜಿವಾಸ್ ಗ್ಲೇಷಿಯರು. ಆಮೇಲೆ ಇನ್ನೊಂದು ಸ್ವಲ್ಪ ವ್ಯೂ ಪಾಯಿಂಟ್ಸ್ಗಳಿದೆ ಅಂತೆ, ನೋಡಬೇಕು, ಚೆನ್ನಾಗಿರುತ್ತೆ. ಸೊ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸುಮ್ಮನೆ ರೂಮಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಎಲ್ಲ ಪ್ಲೇಸಸ್ನು ಕವರ್ ಮಾಡಬೇಕಂತ ಬೆಳಿಗ್ಗೆ ಬೇಗ 7 ಗಂಟೆಗೆ ಹೊರಟಿದ್ದೀವಿ. ನಮ್ಮ ಡ್ರೈವರು ಅದೇ ಹೇಳ್ತಿದ್ರು, ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ 10 ಗಂಟೆಗೆ ಹೊರಡ್ತಾರೆ, ಅಲ್ಲಿ ಟೈಮ್ ಆಗೋಗುತ್ತೆ. 6 ಗಂಟೆಗೆಲ್ಲ ಕ್ಲೋಸ್ ವಹಿಸಿಲಿ. ನಾವು ನಿನ್ನೆ ಪಾರ್ಕಿಗೆ ಹೋಗಿದ್ವಲ್ಲ, ಗಾರ್ಡನ್, ಎಲ್ಲದು 6:30 ಕ್ಲೋಸ್. ಇಲ್ಲಿ ಏನೂ ಇರಲ್ಲ 6:30 ಮೇಲೆ. ಸೊ ಅದಕ್ಕೆ ಬೇಗ ಹೊರಟ್ರೆ ಒಂದಿಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸಂಜೆ ಹೆಂಗೂ ಬೇಗ ಒಂದು ಮಲ್ಕೊಬೋದು ಅಂತ ಹೊರಟಿದ್ದೀವಿ. ಇಷ್ಟು ನೋಡಿ ವೈಬ್ ಹೇಗಿದೆ ಅಂತ. ಮೌಂಟೇನ್ಸ್ ಕಾಣ್ತಾನೆ ಇಲ್ಲ ಗೈಸ್, ಫುಲ್ ಮೋಡ ಇದೆ. ನಿನ್ನೆ ಒಂದು ಸ್ವಲ್ಪ ಕಾಣ್ತಿತ್ತು. ಸೊ ಬನ್ನಿ ಸೋನ್ಮಾರ್ಗ್ ಹೋಗೋಣ, ಅಲ್ಲಿ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಆನ್ ದ ವೇ ನಮ್ಗೊಂದು ವಾಟರ್ ಫಾಲ್ ಸಿಕ್ತು ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಸಖತ್ ಸ್ಲಿಪ್ಪರಿ ಇದೆ ಗೈಸ್, ಬಟ್ ಸಖತ್ತಾಗಿತ್ತು. ಇಲ್ಲೂ ನಿಮಗೆ ವಿಡಿಯೋ ಎಲ್ಲ ಮಾಡಿಕೊಡ್ತಾರಂತೆ. ಗೈಸ್ ನಾವಿವಾಗ ಬೇಲಿ ಬ್ರಿಡ್ಜ್ ಹತ್ರ ಇದ್ದೀವಿ. ಸೊ ನೋಡಿ ಎಷ್ಟು ಸಖತ್ತಾಗಿದೆ. ನೀರು ಒಳ್ಳೆ ಐಸಲ್ಲಿ ಇದ್ದಂಗಿದೆ ಗೈಸ್. ಒಂದು ಹನಿ ಹಾರಿದ್ರು ಕೈ ಎಲ್ಲ ಫ್ರೀಸ್ ಆಗ್ತಿದೆ. ನನ್ನ ಕೈ ಹಿಂಗೆ ಮೂಮೆಂಟೇ ಆಗ್ತಾ ಇಲ್ಲ. ಸೊ ಈ ಕಡೆ ಒಂದಿಷ್ಟು ಹೋಟೆಲ್ ರೆಸ್ಟೋರೆಂಟ್ ಥರ ಅದು ಕ್ಲೋಸ್ ಆಗಿದೆ. ಸೊ ಇಲ್ಲಿ ನೋಡಿ ಬ್ರಿಡ್ಜ್ ಕಾಣ್ತಾ ಇದೆ, ಸಖತ್ತಾಗಿದೆ ಗೈಸ್. ವೈಬು ಕಾಶ್ಮೀರು, ಎಲ್ಲಿ ನೋಡಿದ್ರು ಸೀನಿಕೆ. ಸುಮ್ಮನೆ ಅಲ್ಲಿ ಫೋಟೋ ತೊಗೊಂಡ್ರು ಅದರಲ್ಲಿ ಒಂದು ಸೀನ್ ಇರುತ್ತೆ, ಸಖತ್ತಾಗಿದೆ. ಸೊ ಸುಮ್ಮನೆ ವೀಡಿಯೋಸ್ ತೊಗೊತಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ ಸಿಗ್ತೀನಿ. ज़्यादा हमारा ही रहता है, जम्मू कश्मीर का, बाकी अमृतसर हो गया, हिमाचल हो गया. ಗೈಸ್ ನಾನು ಸ್ಟೈಲಾಗಿ ರೆಡಿಯಾಗಿ ಬಂದಿದ್ದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಎಷ್ಟು ಚಳಿ ಇದೆ ಅಂತ. ಸೊ ಒಳಗಡೆ ಥರ್ಮಲ್ಸ್ ಹಾಕಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಶರ್ಟ್ ಹಾಕಿದ್ದೀನಿ. ಇವಾಗ ಮತ್ತೆ ಒಂದು ಫುಲ್ ಸ್ಲೀವ್ಸ್ ಶರ್ಟ್ ಹಾಕ್ಕೊಂಡು ಇದನ್ನು ಹಾಕೊಂಡ್ಬಂದೆ. ಸೊ ಇಲ್ಲಿ ನೋಡ್ಬೋದು, ಈ ಬ್ಲ್ಯಾಕ್ ಸ್ವೆಟ್ ಶರ್ಟ್ ಥರ ಹಾಕಿ ಅದ್ರ ಮೇಲೆ ಹಾಕಿದ್ದೀನಿ. ಆ್ಯಂಡ್ ಬಿಸಿ ಟೀ ಕುಡಿತಾ ಇದ್ದೀವಿ ಗೈಸ್. ಟೀ ಕುಡ್ಕೊಂಡು ಸೋನ್ಮಾರ್ಗ್ ಹೊರಡಬೇಕು. ಬನ್ನಿ. ನಾವಿಲ್ಲಿ ಟೀ ಕುಡ್ಕೊಂಡು ಹೊರಡಬೇಕಾದ್ರೆ ಈ ವ್ಯಕ್ತಿ ನಮಗೆ ಸಿಕ್ಕಿದ್ರು. ಇವರು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವೀಡಿಯೋನ ಹಾಕ್ತೀರಾ, ನಾನು ಮಾತಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಾ ಅಂತ ಕೇಳ್ತಾ ಇದ್ರು. ಸಖತ್ ಇನ್ಫ್ಲೂಯೆನ್ಸ್ ಆಗೋಗಿದ್ರು ಗೈಸ್. ಇವ್ರ ಹತ್ರ ಮಾತಾಡ್ಕೊಂಡು ಹೊರಟ್ವಿ. ಸುನಿಲ್ ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಡ್ರೈವರ್ ಹತ್ರ. ಸೊ ನಮ್ಮ ಡ್ರೈವರ್ ಕೂಡ ತುಂಬ ಫ್ರೆಂಡ್ಲಿ ಇದ್ದರು. ನಾನು ಅವ್ರ ನಂಬರ್ನ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಯಾರಾದರೂ ಕಾಶ್ಮೀರ್ ಪ್ಲ್ಯಾನ್ ಮಾಡಿದ್ರೆ ಅವ್ರ ಜೊತೆ ಬನ್ನಿ. ತುಂಬ ಅಂದರೆ ತುಂಬ ಫ್ರೆಂಡ್ಲಿ. ಅವರೇ ನಮ್ಗೆ ಇಲ್ಲಿ ಫೋಟೋ ತೊಗೊಳ್ಳಿ, ನಿಂತ್ಕೊಳ್ಳಿ, ಇಲ್ಲಿ ಹೋಗಿ ಅಂತ ಹೇಳ್ತಾಯಿದ್ರು. ಗೈಸ್ ಇವಾಗ ಎಲ್ಲ ಫೋಟೋ ತೊಗೊಳಕ್ಕಂತ ನಿಂತ್ಕೊಂಡ್ವಿ. ನೋಡಿ ಎಷ್ಟು ಸಖತ್ತಾಗಿದೆ ವೈಬ್. ಇಲ್ಲೊಂದು ಸ್ಟ್ರೀಮ್ ಜರಿ ಕೂಡ ಹರಿತಾ ಇದೆ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸ್ನೋ ಕ್ಯಾಪ್ ಮೌಂಟೇನ್ಸ್. ಗ್ಲೌಸ್ ಎಲ್ಲ ಹಾಕೊಂಡು ಪ್ರಿಪೇರಾಗಿ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಫೇಸ್ 1 ಫೇಸ್ 2 ಹೋಗಬೇಕು. ಅಂದರೆ ಟೈನ್ಸ್ನ ಬ್ಯಾಕ್ ಸೈಡ್ ಕರ್ಕೊಂಡು ಹೋಗ್ತಾರೆ, ಕುದುರೆ ಮೇಲೆ ಕತ್ತೆ ಮೇಲೆ ಕರ್ಕೊಂಡು ಹೋಗ್ತಾರಂತೆ. ಅದನ್ನು ಬಿಟ್ಟರೆ ವೆಹಿಕಲಲ್ಲಿ ಹೋಗಬೇಕು. ಸೊ ನಾವು ಶೇರಿಂಗಲ್ಲಿ ಹೋಗ್ಬೋದು. ಸೊ ನೋಡೋಣ ಹೇಗೆ ಹೋಗ್ತೀವಿ ಅಂತ. ವೈಬ್ ಹಿಂಗಿದೆ ಗೈಸ್. ಅಷ್ಟೊಂದು ಚಳಿ ಇರೋಲ್ಲ.
ಇಲ್ಲಿ ನೆಗೋಸಿಯೇಷನ್ ಸ್ಕಿಲ್ ತುಂಬ ಮ್ಯಾಟ್ರ್ ಆಗುತ್ತೆ ಗೈಸ್. ಸುನಿಲ್ ಸಕ್ಕತ್ತಾಗಿ ನೆಗೋಷಿಯೇಟ್ ಮಾಡ್ತಿದ್ದಾರೆ. ಬ್ಯಾಕ್ಗ್ರೌಂಡ್ ನೋಡ್ಬೋದು, ಸಕ್ಕತ್ತಾಗಿದೆ. ಸೊ ನೋಡೋಣ ನಾವು ಎಷ್ಟು ದುಡ್ಡು ಕೊಟ್ಟು ಹೋಗ್ತೀವಿ ಹೇಗೆ ಅಂತ. ಸೊ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ, ಮೇ ಬಿ ಅದು ನಿಮಗೂ ಯೂಸ್ ಆಗ್ಬೋದು. ಇಲ್ಲಿ ಶೇರಿಂಗಿಗೆ ಯಾರಾದರೂ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ನೀವು ಫ್ರೆಂಡ್ಸ್ ಎಲ್ಲ ಬಂದರೆ ಆರಾಮಾಗಿ ಶೇರ್ ಮಾಡ್ಬೋದು. ಇಬ್ಬರೇ ಬಂದರೆ ಅವರು ಓವರ್ ಆಲ್ ಪ್ರೈಸ್ ಇಬ್ಬರಿಗೆ ಹೇಳ್ತಾರೆ. ಸೊ ನೋಡೋಣ ಎಷ್ಟಾಗುತ್ತೆ ಏನು. ಏಪ್ರಿಲಲ್ಲೂ ಸ್ನೋ ಸಕ್ಕತ್ತಾಗಿದೆ ಗೈಸ್. ವೆದರು ಅಷ್ಟೊಂದು ಚಳಿ ಇಲ್ಲ. ಗೈಸ್ ಇಲ್ಲಿ ನೆಗೋಸಿಯೇಷನ್ ನಡೀತಾ ಇದೆ. ಅವರು 5,000, 6,000, 7,000, 8,000 ತನಕನೂ ಹೇಳಿದರು. ಸೊ ಇವಾಗ ನಾವು 4,000 ಕೇಳ್ತಾ ಇದ್ದೀವಿ. ಸೊ ನೋಡೋಣ, ಅವರು ಜಾಸ್ತಿ ನೆಗೋಸಿಯೇಷನ್ ಮಾಡಿದ್ರೆ ಅರ್ಧ ಕರ್ಕೊಂಡೋಗಿ ವಾಪಸ್ ಬರ್ತಾರೆ ಅಂತಲೂ ಹೇಳಿದರು. ಗೊತ್ತಿಲ್ಲ. ಸೊ ನಮ್ಗೆ ಸ್ವಲ್ಪ ಐಡಿಯಾ ಇದೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನೇನು ಅಂತ. ಸೊ ನೋಡಬೇಕು. ಇಲ್ಲಿ ನೋಡಿ ಹೆಂಗೆ ರೆಂಟಿಗೆ ಇಟ್ಕೊಂಡಿದ್ದಾರೆ. 150 ರೂಪೀಸ್ ಜಾಕೆಟ್ಗೆ, 100 ರೂಪೀಸ್ ಶೂಗೆ. ಇದಕ್ಕಿಂತ ಜಾಸ್ತಿ ಪೇ ಮಾಡಬಾರ್ದಂತೆ. ಸೊ ಎಸ್, ಈಗ ನಾವು ಈ ಮೌಂಟೇನ್ನ ನೆಕ್ಸ್ಟ್ ಸೈಡ್, ಆ ಸೈಡ್ಗೆ ಅಪೋಸಿಟ್ ಸೈಡ್ಗೆ ಹೋಗ್ತಾ ಇದ್ದೀವಿ. ಫುಲ್ ಸ್ನೋ ಇದೆ ಅಲ್ಲಿ. ಸೊ ಇವಾಗ ಸ್ನೋ ಆಗಿರೋದ್ರಿಂದ ಫ್ರೆಶ್ ವೈಟ್ ಸ್ನೋ ಇದೆ. ನಿಮಗೆ ಹೋಗ್ಬೇಕಾದ್ರೇ ವಿಡಿಯೋಗ್ರಾಫರ್ಸು, ಶೂಸು, ಮಫ್ಲರು, ಶಾಲ್ಸು ಸಖತ್ ಕಮರ್ಷಿಯಲ್ ಆಗಿದೆ ಗೈಸ್. ಸೊ ಹತ್ತತ್ರನೇ ಬಂದು ಕೇಳ್ತಾರೆ ಗೈಸ್. ಇಲ್ಲಿ ಜಾಕೆಟ್ ಮತ್ತು ಶೂಸ್ ರೆಂಟ್ ಮಾಡಿದ್ವಿ ಇಬ್ಬರು. ಇವಾಗ ಕುದುರೆ ಮೇಲೆ ಹೋಗಬೇಕು. ಗೈಸ್ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಏನು ಕುತ್ಕೊಂಡು ಹೋಗ್ತಾ ಇದ್ದೀವಿ, ನಾನು ಕೂತಿರೋ ಕುದುರೆ ಅದ್ರ ಪೇರ್ ಇಲ್ಲದೆ ಹೋಗಲ್ವಂತೆ ಮುಂದೆ. ಸೊ ಅದು ಲಿಟ್ರಲಿ ನಡೀತಾನೆ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ, ಬಟ್ ಇವಾಗ ಹೋಗ್ತಾ ಇದೆ ಅದ್ರ ಜೊತೆಗೆ. ನೋಡಿ ಒಂಥರ ಪಾಪ ಅನ್ಸುತ್ತೆ ಫ್ರೆಂಡ್ಸ್ ಇದನ್ನು ನೋಡಿದ್ರೆ. ಇದು ನೋಡಿ, ಅದ್ರ ಜೊತೆ ಪೇರ್ ಇಲ್ಲದೆ ಬರಲೇ ಇಲ್ಲ, ಅದು ನಡೀತಾನೆ ಇರಲಿಲ್ಲ ಗೈಸ್ ಲಿಟ್ರಲಿ. ಅದಕ್ಕೆ ಅದು ಒಟ್ಟಿಗೆ ಕರ್ಕೊಂಡೋಗಿ ಅಂತ ಕಳಿಸಿದ್ರು. ಸೊ 7-8 ಇಯರ್ಸಿಂದ ಇದೇ ಕೆಲಸ ಮಾಡ್ತಿದ್ದೆ. ಎದುರು ಬಿಡಿ ಮೇಡಮ್ ಅಂತ ಇದ್ರು. ಸೊ ನೋಡಿ ಎಷ್ಟು ದಿನದ ಡ್ರೀಮು. ವಾವ್. ಗೈಸ್ ಗೊತ್ತಿಲ್ಲ, ಅರ್ಧ ಗಂಟೆ ಅಂತ ಹೇಳಿದ್ರು. ಪಾಪ ಇದು ನಮಗೆ ಚಳಿ ತಡೆಯೋಕ್ಕಾಗ್ತಿಲ್ಲ. ಈ ಕುದುರೆಗಳದ್ದು ಹೆಂಗೆ ಈ ಸ್ನೋವಲ್ಲಿ ಓಡಾಡ್ತಾವೋ ಗೊತ್ತಿಲ್ಲ. ಪಾಪ ಹೋಗ್ತಾ ಇದೆ. ಆ್ಯಂಡ್ ಲಿಟ್ರಲಿ ನಂಗೆ ಒಂಥರ ಖುಷಿ ಆಯಿತು ಗೈಸ್. ಪೇರ್ ಹೇಗಿದೆ ನೋಡಿ. ಇನ್ನೊಂದು ಕುದುರೆ ಇಲ್ಲದೆ ಈ ಕುದುರೆ ಮೂವೇ ಆಗಲಿಲ್ಲ. ಕೂರಿಸಿ ಅವ್ರು ಎಷ್ಟು ಹೊಡೆದ್ರು ಇದು ಮಾಡಿದ್ರು ಮೂವ್ ಆಗಲಿಲ್ಲ. ಅವರು ಭಯ ಪಡಬೇಡಿ, ಇದು ಅದ್ರ ಪೇರಿಲ್ಲ ಅಂದರೆ ಮಾಡುತ್ತೆ ಅಂತ ಹೇಳಿದ್ರು ಗೈಸ್. ಇಲ್ಲಿ ರೋಡ್ ಕಚ್ಚಡ ಇದೆ, ಅಂದರೆ ಸ್ನೋ ಬಂದಿರೋದ್ರಿಂದ ಹಿಂಗಾಗಿದೆ. ಸೊ ಅದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅಲ್ಲಾಡ್ತಾ ಇದೆ ಗೈಸ್. ಓಕೆ. हाँ, कौन सा मूवी? डंकी. हाँ हाँ हाँ, शाहरुख खान इंदो डंकी मूवी इल्ले आगित्ते शूटिंग. लकीर जब छूटे इन हाथों से यूं बेवजह, जो भेजी थी दुआ वो जाके आसमां से यूं टकरा गई के आ गई लौट के सदा. ಬಂದಿದ್ದೀವಿ. ಸಖತ್ ಅಂದರೆ ಸಖತ್ ಚಳಿ ಇದೆ. ಸೊ ತುಂಬ ಕುದುರೆಗಳಿದೆ ಇಲ್ಲಿ. ಸೊ ಇದೊಂಥರ ಕಮರ್ಷಿಯಲ್ ಆಗಿದೆ, ಬಟ್ ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್ ವೈಸು. ಇವಾಗ ಮತ್ತೆ ನಮಗೆ ಒಂದು 45 ಮಿನಿಟ್ಸ್ ಕುದುರೆಯಲ್ಲಿ ಕರ್ಕೊಂಬಂದರು. ಇವಾಗ ಮತ್ತೆ ಒಂದು 45 ಮಿನಿಟ್ಸ್ ಹೋಗ್ತೀವಿ. ಸೊ ಇಲ್ಲಿ ಒಂದಿಷ್ಟು ಆ್ಯಕ್ಟಿವಿಟೀಸ್ ಇದೆ. ಇದೆಲ್ಲ 2 ಡೇಸಿಂದ ಸ್ನೋಫಾಲ್ ಆಗ್ತಿದೆಯಂತೆ. ಸೊ ಸ್ನೋನು ಫ್ರೆಶ್ ಆಗಿದೆ. ಸೊ ಇವಾಗ ಎಕ್ಸ್ಪ್ಲೋರ್ ಮಾಡಬೇಕು. ಒಂದು ಕೈ ಗ್ಲೌಸ್ ಹಾಕೊಳ್ಳೋಕೆ ಬರ್ತಾ ಇಲ್ಲ, ಲಿಪ್ಸ್ ಕೂಡ ಫ್ರೀಸ್ ಆಗೋಂಗೆ ಆಗ್ತಾ ಇದೆ. ಸೊ ಹೇಗಿದೆ ಕೆಳಗಡೆ ನಾವೇನಾದ್ರು ನಾರ್ಮಲ್ ಶೂ ಹಾಕೊಂಡ್ಬಂದಿದ್ರೆ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಗಾಳಿ ತುಂಬ ಇದೆ ನೋಡಿ. ಸುನಿಲ್ಲು
ಹೋಗ್ತಾ ಇದ್ದಾರೆ. ಸೊ ಇವರು ಒಂದಿಷ್ಟು ಫೋಟೋಸ್ ತಗೊಡ್ತೀವಿ ಅಂತ ಯಾರು ಬಿಡೋದೇ ಇಲ್ಲ ಗೈಸ್ ಇಲ್ಲಿ. ಸ್ನೋಫಾಲ್ ಆಗಿರೋದಕ್ಕೆ ಫ್ರೆಶ್ ಸ್ನೋ ಕಾಣ್ತಾ ಇದೆ, ವೈಟ್ ಇದೆ ಸ್ನೋ. ಆ್ಯಂಡ್ ಇಲ್ಲಿ ವರ್ಷ ಪೂರ್ತಿ ಸ್ನೋ ಇರುತ್ತಂತೆ. ಸೊ ಅಂದರೆ ವರ್ಷ ಪೂರ್ತಿ ಸ್ನೋ ಮೆಲ್ಟ್ ಆಗೋದೇ ಇಲ್ಲ, ಒಂಚೂರಾದರೂ ಸ್ನೋ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲೇ ಚೆನ್ನಾಗಿದೆ ಗೈಸ್. ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಜಾಕೆಟ್ ಎಲ್ಲ ರಿಮೂವ್ ಮಾಡಿದ್ದೀವಿ, ಈಗಿನ ಗ್ಲೌಸ್ ಕೂಡ. ಕೈ ಮೊಬೈಲೆಲ್ಲ ಟ್ಯಾಪ್ ಮಾಡೋಕ್ಕೆ ಹೋಗ್ತಿದೆ ಆ್ಯಂಡ್ ಗೈಸ್ ಜಾಡ್ತಿದೆ ಇವಾಗ. ಆ್ಯಂಡ್ ಕೈಯು ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಫೋಟೋಸ್ ತೆಗೆಸ್ಕೊಳ್ತಿದ್ದಾರೆ, ನಾನು ಗೈಸ್ ಈ ವ್ಯೂನ ನೀವು ಮಿಸ್ ಮಾಡ್ತಾನೆ ಇಲ್ಲ. ಕ್ಯಾಮ್ರಾ ಎಷ್ಟು ಸಖತ್ತಾಗಿದೆ. ಇದು ಸ್ನೋಫಾಲ್ ಆಗಿ 2 days ಆಯ್ತಂತೆ. ನಿನ್ನೆ ನೈಟ್ ಕೂಡ ಮಳೆ ಬಂದಿದೆ ಆ್ಯಂಡ್ ಸ್ನೋಫಾಲ್ ಕೂಡ ಆಗಿತ್ತಂತೆ. ಸೊ ಫ್ರೆಶ್ ಇದೆ ಸ್ನೋ. ಸೊ ಇವಾಗ ನಾವು ಹೋಗ್ಬೇಕು ಅಲ್ಲಿಗೆ. ಆ್ಯಂಡ್ ನಾನು ಅಲ್ಲೊಂದು ಸಲ ಸ್ಕಿಟ್ ಕೂಡ ಅದೇ. ಸೊ ಹಾರ್ಸ್ ರೈಡ್ ಬಂದಾಗ ಒಂದು ಕಡೆ ಫೀಲ್ ಆಯಿತು ಗೈಸ್, ನಮಗೆ ನಡೆಯೋಕ್ಕಾಗಲ್ಲ. ಬಟ್ ಅವು ಎಷ್ಟು ಸಖತ್ತಾಗಂದರೆ ನಾವೇ ಹ್ಯಾಂಡಲ್ ಮಾಡ್ತಾಯಿದ್ವಿ, ಎಷ್ಟು ಚೆನ್ನಾಗಿ ಬಂತು. ಸೊ ಒಂದು ಫೋಟೋಸ್ಗೋಸ್ಕರ ಸ್ನೋಲ್ಲಿ ಆಟ ಆಡಿದ್ವಿ. ಕೈಯೆಲ್ಲ ಫ್ರೀಸಾಗಿ ಹೋಗಿದೆ ಗೈಸ್, ಗೊತ್ತಿಲ್ಲ ಹೇಗೆ ಸರ್ವೈವ್ ಆಗ್ತಿದ್ದಾವೆ ಅಂತ. ಆ್ಯಕ್ಚುಯಲ್ ರಿಯಲ್ ಸ್ನೋ ಆಗಿರೋದು ಇಲ್ಲೇ. ನಾವಿವಾಗ ಇಲ್ಲೂ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತಗೊಬೇಕು. ಆ್ಯಕ್ಚುಲಿ ನನ್ನ ಔಟ್ಫಿಟ್ ಇವತ್ತು ಬೇರೆ ಪ್ಲ್ಯಾನ್ ಮಾಡಿದ್ದೆ ನಾನು, ಯೆಲ್ಲೋ ಬ್ಲ್ಯಾಕ್ ಅಂತ. ಸೊ ವೆದರ್ನ ನೋಡಿದಾಗ ರಿಯಲೈಸ್ ಆಯಿತು ಇಲ್ಲಿ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಸೊ ಜೀನ್ಸ್ ಥರ್ಮಲ್ಸ್ ಹಾಕಿ ಜೀನ್ಸ್ ಹಾಕಿ, ಸೊ ಆದರೂ ಚಳಿನ ಬೇರ್ ಮಾಡೋಕ್ಕಾಗದೆ ಜಾಕೆಟ್ ಕೂಡ ರೆಂಟ್ ಮಾಡಿದ್ದೀನಿ. ಸೊ ಗೈಸ್ ಈ ವ್ಯೂನ ನೋಡಿ ಹೆಂಗಿದೆ. ಸೊ ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನನಗೆ ಟ್ವಿಸ್ಟ್ ಆಗ್ತಿಲ್ಲ ಗೈಸ್, ಅಷ್ಟು ಫ್ರೀಸ್ ಆಗಿ ಹೋಗಿದೆ. ನೋಡಿ ಬಿಡೋದೇ ಇಲ್ಲ ಇಲ್ಲಿ, ಎಷ್ಟು ಮಾಡಿ 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 ಅಂತ ಹೇಳ್ತಾನೆ ಇರ್ತಾರೆ. ಸೊ ನೋಡಿ ನೋಡಿ ಗೈಸ್. ಈ ಕ್ಲಿಪ್ಪಲ್ಲಿ ನೀವು ನೋಡ್ತಾ ಇರ್ಬೋದು ಸುನಿಲ್ ಹೇಗೆ ಬೇಡ ಅಂತ ಬರ್ತಾ ಇದ್ದಾರೆ. ವೈಫ್ ಫಾರ್ ಯಾಕ್ ನೋಡಿ ಗೈಸ್, ಇದ್ರದ್ದು ರೈಟ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದ್ಸಲ ನಾವೇನಾದ್ರು ಕ್ವೆರಿ ಮಾಡಿಬಿಟ್ರೆ ಬಿಡೋದೇ ಇಲ್ಲ. ಸೊ ನಾವೇನು ಕೇಳ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇದೀವಿ. ಇದನ್ನ ಸ್ವರ್ಗ ಅಂತ ಯಾಕೆ ಹೇಳ್ತಾರೆ ನೋಡಿ, ಯಾಕೆ ಎಲ್ಲರೂ ಕಾಶ್ಮೀರ್ ನಮಗೆ ಅಂತ ಹೊಡೆದಾಡ್ತಿದ್ದಾರೆ. ದಿಸ್ ಅ ಮೇನ್ ರೀಸನ್. ಸೊ ಹೆಂಗಿದೆ ಗೈಸ್, ಇದು ಸ್ವರ್ಗನೇ ಭೂಮಿ ಮೇಲಿದೆ ಅಂತ ಹೇಳ್ತಿದ್ರು. ನಿಜವಾಗ್ಲೂ ಪ್ರೂವ್ ಆಯಿತು. ಎಷ್ಟೆಷ್ಟು ಪ್ಲೇಸ್ ವಿಸಿಟ್ ಮಾಡಿದ್ದೀವಿ, ತುಂಬ ಅಲ್ಲ ಸ್ವಲ್ಪ ಮಾಡಿದ್ದೀವಿ, ಬಟ್ ಮಾಡಿದ್ರಲ್ಲಿ ದಿಸ್ ಈಸ್ ಮೈ ಫೇವ್ರೆಟ್. ಗೈಸ್ ಇಲ್ಲಿ ಕಾಲು ಮುಂದೆ ಬೇಗ ಇಡೋಕ್ಕಾಗೋದೇ ಇಲ್ಲ ನೋಡಿ, ಎಷ್ಟು ಸ್ಲೋ ಮೂವ್ ಆಗ್ತಿದ್ದೀನಿ. ಕಾಲು ಇಡೋಕ್ಕೆ ಆಗಲ್ಲ ಗೈಸ್, ಜಾರುತ್ತೆ. ಸೊ ನಿಲ್ಲು ಫೋಟೋಸ್ ತಗೊಳ್ಳೋಕ್ಕೆ ಇವರು ಸ್ಲೋಮೋ ವಿಡಿಯೋಸ್ ಮಾಡಿಕೊಡ್ತೀನಿ ಅಂತ ಅಂದರು. ಸೊ ವಿಡಿಯೋಸ್ ಮಾಡಿಸ್ಕೊಳ್ಳೋಕೆ ಇವ್ರ ಹತ್ರ ಕೇಳ್ತಾ ಇದ್ದಾರೆ. ಆ್ಯಂಡ್ ವೈಬ್ ನೋಡಿ, ನಾವು ಸ್ನೋ ಇರೋ ಕಡೆ ಬಂದು ಕೈ ಲಿಪ್ಸು ಮುಖ ಎಲ್ಲ ಫ್ರೀಸ್ ಆಗೋಗಿದೆ ಗೈಸ್. ಐಸ್ ಒಳಗಡೆ ಕುತ್ಕೊಂಡು ಇದ್ದಂಗೆ ಆಗ್ತಾನೇ ಇಲ್ಲ. ಅವರು ಹೇಳ್ತಾಯಿದ್ರು ಸೊ ಬೇರೆ ಟೈಮ್ಗಿಂತ ನಿಮ್ಗೆ ಇವಾಗ ಚಿಲ್ಲಿಂಗ್ ಇರುತ್ತೆ ವೆದರ್, ತುಂಬ ಹೆವಿ ಸ್ನೋ ಇರಲ್ಲ, ಚಳಿ ಇರಲ್ಲ. ಆಲ್ರೆಡಿ ಮೈನಸ್ ಇದೆ ಇಲ್ಲಿ, ಇನ್ನೂ -23 ಎಲ್ಲ ಹೋಗುತ್ತಂತೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಸೀರೆ ರೆಂಟಿಗೆ ತೊಗೊಂಡ್ವಿ, 150 ರೂಪಾಯಿ. ಎಷ್ಟೊತ್ತಾದರೂ ಶೂಟ್ ಮಾಡ್ಕೊಬೋದು. ಇವಳು ಒಳ್ಳೆ ಪ್ಲ್ಯಾನ್ ಮಾಡಿ ಒಳಗಡೆ ಬ್ಲ್ಯಾಕ್ ಗ್ಲೌಸ್ ಥರ ಹಾಕೊಂಬಂದಿದ್ಲು. ಇಲ್ಲಿ ಸೀರೆ ಸಿಗುತ್ತಂತ ಪ್ಲ್ಯಾನ್ ಇರಲಿಲ್ಲ. ಎಲ್ಲ ಇದೆ, ಸ್ಕೀಯಿಂಗ್ ಇದೆ, ಸ್ಲೆಡ್ಜಿಂಗ್ ಅಂತ ಒಂದು ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ, ಕೂರಿಸ್ಕೊಂಡು ಸ್ಕೀಯಿಂಗ್ ಮಾಡಿಸ್ತಾರೆ. ಫೋಟೋಶೂಟ್ಗೆ ಸೀರೆ ಇದೆ, ಟೀ ಕೂಡ ಕೊಡ್ತಾರೆ. ಟೀ ಕುಡಿಸ್ದಂಗೆ ಫೋಟೋ ತಗೊಳ್ರಿ ಅಂತ ಸಖತ್ತಿದೆ. ಆಶಾ ನೋಡಿ ಇಲ್ಲಿ ಒಂದು ಸೀರೆ ತೊಗೊಂಡಿದ್ದಾಳೆ, ಉಡ್ತಾ ಇದ್ದಾಳೆ ರೆಡಿ. ಇವಾಗ ಕೆಳಗಡೆಯಿಂದ ಫೋಟೋಗ್ರಾಫರ್ ಕರ್ಕೊಂಬಂದಿದ್ದೀವಿ, ಫೋಟೋ ತೆಗೆಸ್ಕೊಂತೀವಿ ಇದರಲ್ಲಿ. ಇವಾಗ ಗೈಸ್ ಪಿಜನ್ 100 ರೂಪೀಸ್ಗೆ ಹೇಳಿದ್ರಂತ ಸುನಿಲ್ ತೊಗೊಂಡ್ರು. ಸೊ ಸುನಿಲ್ನು ಕರೆಸಿ ಫೋಟೋ ಹೊಡಿಸಿ 200 ಅಂತಾರೆ. ಸೊ ನಾನಿಲ್ಲಿ ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ಬೀಂಗ್ ಅ ಲೆಕ್ಚರರ್ ಇದು ಒಂದು ಅಡ್ವಾಂಟೇಜು, ಎಷ್ಟು ಬೇಗ ಬೇಕಾದರೂ ಸ್ಯಾರಿ ವೇರ್ ಮಾಡ್ಬೋದು. ಸೊ
ಸ್ಯಾರಿ ವೇರ್ ಮಾಡಿ ವೇಟಿಂಗ್ ಫಾರ್ ಪಿಕ್ಚರ್ಸ್. ಸುನಿಲ್ ಸೀರೆ ವಾಪಸ್ ಕೊಟ್ಟು ಬರಕ್ಕೆ ಹೋದ್ರು. ಸ್ಯಾರಿಯಲ್ಲಿ ಒಂದು ಶೂಟ್ ಮಾಡ್ಕೊಂಡೆ. ಇವಾಗ ಜಾಕೆಟ್ ಹಾಕೊಬೇಕು ಗೈಸ್, ಸಖತ್ ಚಳಿ ಇದೆ. ನಿಮಗೆ ಏನಂದರೆ ಮೈನು ಇಲ್ಲಿ ಬಂದಮೇಲೆ ಚಳಿ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ, ಬರೀ ಕಾನ್ಸಂಟ್ರೇಷನ್ ಅದ್ರ ಮೇಲೇ ಇರುತ್ತೆ. ಒಂದಿಷ್ಟು ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ. ನೀವು ತುಂಬ ಜನ ಏನಿಲ್ಲ ಗೈಸ್, ಬಟ್ ಇರೋರು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಅಲ್ಲೊಬ್ರು ರೆಡ್ ಕಲರ್ ಸ್ಯಾರಿ ವೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ರೆಡ್ ಕಲರ್ ಸ್ಯಾರಿ ತೊಗೊಂಬಂದಿದ್ದೆ, ಬೇರೆ ಪ್ಲ್ಯಾನ್ ಇತ್ತು, ಸೊ ಅದಕ್ಕೆ ಬೇರೆ ಕಲರ್ ಚೂಸ್ ಮಾಡಿದೆ. ಎಸ್, ಸುನಿಲ್ ಸ್ಯಾರಿ ಇಟ್ಕೊಂಡು ಓಡಾಡ್ತಿದ್ದಾರೆ ಆ ಸ್ಯಾರಿ ಅವನಿಗೋಸ್ಕರ. ಆಮೇಲೆ ಕೊಡೋಣ, ಅಲ್ಲಿ ಇಟ್ಬಿಡ್ರಿ. ಈ ಸುನಿಲ್ ಸೀರೆ ಮಾರ್ತಾ ಇದ್ದಾರೆ. ಗೈಸ್ ಲಿಪ್ಸ್ ಎಲ್ಲ ಫ್ರೀಸಾಗಿ ಹೋಗಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಸುನಿಲ್ ಸೀರೆ ಇಟ್ಕೊಂಡು ಓಡಾಡ್ತಿದ್ರು, ಸಿಗಲಿಲ್ಲ. ಸೊ ಇವಾಗ ಟೀ ಏನಾದ್ರು ಕುಡಿದು ಜಸ್ಟ್ ವೆದರ್ನ ಚಿಲ್ ಮಾಡಬೇಕು ಗೈಸ್. ನಾವು ಬರೀ ಫೋಟೋಸು ವಿಡಿಯೋಸು ಅಂತಲೇ ಹೋಗ್ತೀವಿ. ಸೊ ವಿ ಹ್ಯಾವ್ ಟು ಲೀವ್ ದ ಮೂಮೆಂಟ್. ಚಿಕ್ಕ ವಯಸ್ಸಿಂದ ಇದ್ದಿದ್ದು ಡ್ರೀಮು. ಸೊ ಸಕ್ಕತ್ತಾಗಿದೆ ಗೈಸ್. ಸೊ ನಾವಿಲ್ಲಿ ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮ್ಮನ್ನ ಕೂಡ ಇಲ್ಲಿ ಜೊತೆಲಿ ಕರ್ಕೊಂಡು ಹೋಗ್ತೀವಿ. ನೋಡೋಣ ಈಗ ಮತ್ತೆ ನಾವು ಇಲ್ಲಿ ಆಟ ಆಡಾದ್ಮೇಲೆ ಕೆಳಗಡೆ ಕುದುರೆ ಮೇಲೆ ಹೋಗಿ ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗಬೇಕು. ಸೊ ನಮ್ಮ ಹತ್ರ ತುಂಬ ಟೈಮ್ ಇಲ್ಲ, ಆಲ್ರೆಡಿ ಟೈಮಾಗಿ ಹೋಗಿದೆ. ಮತ್ತೆ ಸಿಗೋಣ ಅಲ್ಲಿ ತನಕ, ಬಾಯ್. ನಾವು ಮೆಡಿಕಲ್ ಗ್ಲೌಸ್ನ ತೊಗೊಂಬಂದಿದ್ವಿ, ತೋರಿಸ್ತೀನಿ ರೀ. ಈ ಮೆಡಿಕಲ್ ಗ್ಲೌಸ್ ಹಾಕಿ ಆಮೇಲೆ ನಮ್ಮದು ಕ್ಲಾತಿಂದು ಗ್ಲೌಸ್ ಹಾಕಿದ್ದೀವಿ. ಸೊ ಸ್ನೋಲ್ಲಿ ಏನೇ ಆಟ ಆಡಿದ್ರು ಕೈಯೆಲ್ಲ ಒದ್ದೆ ಆಗಲ್ಲ. ಎಷ್ಟು ನಾವು ಬೆಚ್ಚಗಿರ್ತೀವೋ ಅಷ್ಟು ಚೆನ್ನಾಗಿ ಆಟ ಆಡ್ಬೋದು ಇಲ್ಲಿ. ಸೊ ಕಂಪ್ಯಾರಿಟಿವ್ಲಿ ಇವಾಗ ಸ್ವಲ್ಪ ಕೋಲ್ಡ್ ಕಡಿಮೆ ಅನ್ನಿಸ್ತಿದೆ ನಮಗೆ. ವೆದರ್ ಎಷ್ಟಿದೆಯೋ ನಾವು ಚೆಕ್ ಮಾಡಬೇಕು. ಮೈನಸ್ ಇತ್ತು ನಾವು ಬರ್ತಾ. ಸೊ ಶಿಲ್ಲಿಂಗ್ ಇದೆ ಗೈಸ್ ನೋಡಿ. ಗೈಸ್ ಟೀ ಕುಡಿತಾ ಇದ್ದೀವಿ. ಗೈಸ್ ಟೈಮ್ 1 ಗಂಟೆ ಆಗಿದೆ. ನಾವು ಇವಾಗ ಇಲ್ಲಿಂದ ಹೊರಡ್ತೀವಿ. ನಮಗೆ ಕುದುರೆಗಳು ಕಾಯ್ತಾ ಇದೆ. ಮತ್ತೆ ಅಲ್ಲಿ ಸಿಗೋಣ ಗೈಸ್. ನಾವು ಇವಾಗ ನೋಡ್ತಿರೋ ತಾಜಿವಾಸ್ ಗ್ಲೇಷಿಯರ್, ಇಟ್ಸ್ ಅ ಪಾರ್ಟ್ ಆಫ್ ಹಿಮಾಲಯನ್ ರೀಜನ್. ಸೊ ಇದ್ರ ನಿಯರ್ ಬೈ ಶ್ರೀನಗರ್ ಬರುತ್ತೆ. ಇಲ್ಲಿ ಗುಜ್ಜರ್ ಮತ್ತು ಕಾಶ್ಮೀರಿ ಕಮ್ಯುನಿಟಿಗಳು ತುಂಬ ವಾಸವಾಗಿದ್ರಂತೆ. ಜಸ್ಟ್ ಫಾರ್ ದ ಸೇಕ್ ಆಫ್ ನೀರಿಗೋಸ್ಕರ ಅಥವಾ ಅನಿಮಲ್ಗಳನ್ನು ಸಾಕೋದಕ್ಕೋಸ್ಕರ. ಬರ್ತಾ ಬರ್ತಾ ಟೂರಿಸಮ್ ಪ್ರಮೋಟ್ ಆದಮೇಲೆ ಪೋನಿ ರೈಡ್ ಅಥವಾ ಹಾರ್ಸ್ ರೈಡ್ ಇಲ್ಲಿ ತುಂಬಾ ಪಾಪ್ಯುಲರ್ ಆಗೋಗ್ಬಿಟ್ಟಿತ್ತು. ಇವಾಗ ಅಲ್ಲಿಂದ ವಾಪಸ್ ಬಂದು ಮತ್ತೆ ಒಂದು ಕಡೆ ಹೊರಟಿದ್ವಿ. ಎಲ್ಲಿ ಹೋಗ್ತಾ ಇದ್ವಿ ಸುನೀಲ್? ಇವಾಗ ಬಾಲ್ತಲ್ ಒಂದು ಪ್ಲೇಸ್ ಇದೆ, ಅದು ಚೆನ್ನಾಗಿದೆ ಅಂತೆ. ಅದಾದ್ಮೇಲೆ ಏನೋ ಫಿಶ್ ये जो रास्ता दिख रहा है ना सर, और ये ब्रिज, ಆಮೇಲೆ ये टनल के लिए बन रहा है टनल. अच्छा हाँ, फिर 12 महीने चालू रहेगा सोचिए लेह लद्दाख. हाँ नहीं तो बंद रहता है ना आज, हाँ बंद रहता है. फिर बंद में नहीं रहेगा ये जो जा रहा है. ಸೋನ್ಮರ್ಗಲ್ಲಿ ಸಿಂಧು ರಿವರ್ ಹತ್ರನೇ ಇದೀವಿ. ಸಿಂಧು ರಿವರ್ ಹತ್ರ ಬಂದಿದ್ವಿ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ ಗೈಸ್, ಇದು ಯೂಸ್ ಆಗ್ತಾ ಇಲ್ಲ ಇವಾಗ. ಸೊ ಇಲ್ಲೊಂದು ನದಿ ಹರಿತಾ ಇದೆ, ಸ್ನೋ ಇದೆ. ಆ್ಯಕ್ಚುಲಿ ಏಪ್ರಿಲು ನಿಮ್ಗೆಲ್ಲದೂ ಸಿಗುತ್ತೆ, ಸ್ವಲ್ಪ ಫ್ರೋಝನ್ ಸ್ನೋ ಅಷ್ಟೇ ಅಲ್ಲ. ವೆದರ್ ಹೆಂಗಿದೆ ಅಂದರೆ ಗೈಸ್ ಚಿಲ್ಲು, ಸಖತ್ ಚಳಿ ಇದೆ. ಈ ಟೆಂಟಲ್ಲೂ ಸ್ಟೇ ಮಾಡ್ತಾರೆ ಅನ್ಸುತ್ತೆ, ಬಟ್ ಸಖತ್ ಚಳಿ ಇದೆ. ಅದು ಹೆಂಗಿರ್ತಾರೋ ಗೊತ್ತಿಲ್ಲ. ನೀರನ್ನು ಮುಟ್ಟಿದ್ರೆ ಫ್ರೀಸರಲ್ಲಿ ಇಟ್ಟಂಗಿದೆ. ಈ ಟೆಂಟ್ ಹೌಸಲ್ಲೂ ಇದ್ದಾರೆ ಗೈಸ್, ಅದು ಹೆಂಗಿರ್ತಾರೋ ಗೊತ್ತಿಲ್ಲ. ಸಖತ್ ಚಳಿ ಇದೆ, ಬಟ್ ಯಾ ಇಟ್ಸ್ ನೈಸ್. ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ. ಸೊ ಬ್ರಿಡ್ಜ್ ಇದೆ, ಇದನ್ನ ಇವಾಗ ಅವಾಯ್ಡ್ ಮಾಡಿದ್ದಾರೆ. ಹೋಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಸೊ ನಾವಿಲ್ಲಿ ನಿಂತಿದ್ದೀವಿ. ಗಾಳಿ ಅಂದರೆ ಗಾಳಿ ಗೈಸ್, ನಿಲ್ಲಕ್ಕೂ ಆಗ್ತಾಯಿಲ್ಲ, ಸಖತ್ ಚಳಿ ಇದೆ. ಎಸ್, ಇವಾಗ ಸಿಂಧು ನದಿ ಹತ್ರ ಇದ್ದೀವಿ. ನೋಡಿ ಗೈಸ್ ಎಷ್ಟು ಕ್ರೇಜಿಯಾಗಿ ಫೋಟೋಸ್ ತೆಗ್ಸ್ಕೊತಿದ್ದಾರೆ. ಸೊ ಎಸ್ ನೋಡಿ, ಆ್ಯಕ್ಚುಲಿ ಸ್ನೋಫಾಲ್ ಆಗಿದೆ ಇಲ್ಲಿ. ಅಷ್ಟೊಂದು ಸ್ನೋ ಇಲ್ಲ, ಬಟ್ ನಾವು ಅವಾಗ ಹೋಗಿ ಬಂದಿದ್ದ ಪ್ಲೇಸಲ್ಲಿ ಸಖತ್ ಸ್ನೋಫಾಲ್ ಆಗಿದೆ. ಅಲ್ಲಿ ಫ್ರೆಶ್ ಸ್ನೋ ಇತ್ತು. ಇದು ನೋಡಿದ್ರೆ ಗೊತ್ತಾಗ್ತಿದೆ ಅಷ್ಟೊಂದು ಫ್ರೆಶ್ ಇಲ್ಲ ಸ್ನೋ.
ಈಗ ನೀರು ಕೂಡ ಹರಿತಾ ಇದೆ ನೋಡಿ, ಇಲ್ಲಿ ಸಿಂಧೂ ನದಿ ಅಂತ ಹೇಳಿದ್ರು. ಸೊ ನೋಡಿ, ಅಲ್ಲಿ ನೋಡಿ ಗೈಸ್, ಒಂದು 10 ನಿಮಿಷ ನಿಂತ್ಕೊಂಡು ಒಂದಿಷ್ಟು ಫೋಟೋಸ್ ವಿಡಿಯೋಸ್ ತೊಗೊಂಡ್ವಿ. ಆಗಲೇ ಇಲ್ಲ ಗೈಸ್, ಚಳಿ, ಕೈಯೆಲ್ಲ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಅದಕ್ಕೆ ನಾನು ಬೇಗ ಬಂದು ಕುತ್ಕೊಂಡ್ಬಿಟ್ಟೆ. ಸೊ ಸಖತ್ ಚಳಿ ಇದೆ ಗೈಸ್. ಆ್ಯಕ್ಚುಲಿ ಮಧ್ಯದಲ್ಲಿ ಅಷ್ಟೊಂದು ಚಳಿ ಅಂತ ಫೀಲ್ ಆಗ್ತಾ ಇರಲಿಲ್ಲ, ಬಟ್ ಇವಾಗ ತುಂಬ ಚಳಿ ಅನಿಸ್ತಾ ಇದೆ. ಸುನಿಲ್ಗೆ ಇವಾಗ ಮ್ಯಾಗಿ ತಿನ್ಬೇಕಂತ ಅನಿಸ್ತಾ ಇದೆ ಈ ವೆದರ್ಗೆ. ಸೊ ನೋಡೋಣ ಏನು ಮಾಡ್ತೀವಿ ನೆಕ್ಸ್ಟು ಅಂತ. ಸೊ ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀವಿ, ನೋಡೋಣ ಹೆಂಗಿದೆ. ಸಣ್ಣಕ್ಕೆ ಮಳೆ, ಅಲ್ಲೊಂದು ಸ್ವಲ್ಪ ಸ್ನೋ ಬಿಟ್ಟು हाँ वेजिटेबल बना दो 2 बेटा बेटा सर आराम से कितना भैया मैगी कितना 80 वाला है 18 वाला है ಗೈಸ್ ಮ್ಯಾಗಿ ತಿನ್ನಕ್ಕೆ ಕುತ್ಕೊಂಡಿದ್ದೀವಿ. ನೋಡಿ ಹೆಂಗಿದೆ ವೆದರ್, ಹೆಂಗೆ ಅನಿಸ್ತಿದೆ? ಚಳಿನಾ? ಸಖತ್ ಗಾಳಿ ಇದೆ, ಸಖತ್ ಚಳಿ. ಚಳಿಗಿಂತ ಗಾಳಿ ಜಾಸ್ತಿ ಇದೆ ಗೈಸ್ ಇಲ್ಲಿ. ಸೊ ಎಲ್ಲ ಕಡೆ ಟೂರಿಸ್ಟ್ ಇದ್ದಾರೆ. ಆ್ಯಂಡ್ ನೋಡಿ ವೆದರ್ ಹೆಂಗಿದೆ, ಸಕ್ಕತ್ತಾಗಿದೆ ಗೈಸ್. ಲೈಫಲ್ಲಿ ಒಂದ್ಸಲ ಕಾಶ್ಮೀರ ನೋಡ್ಬೇಕು ಅಲ್ವಾ? ಕಾಶ್ಮೀರ ನೋಡಲೇಬೇಕು. ನಾನು ಲೇ ಲಡಾಖ್ ಹೋದಾಗ ಅದು ಚೆನ್ನಾಗಿತ್ತು, ಅದು ಇದೇ ಥರ ಫೀಲಿಂಗು. ಬಟ್ ಇಲ್ಲಿ ಗ್ರೀನ್ರಿ ಇದೆ. ಅಂದರೆ ಆ್ಯಕ್ಚುಲಿ ನಾವು ರೈಟ್ ಟೈಮ್ ಚೂಸ್ ಮಾಡಿದ್ದೀವಿ ನನ್ನ ಪ್ರಕಾರ. ಇವಾಗ ನಮಗೆ ಗ್ರೀನ್ರಿ ಮಿಕ್ಸ್ ಸ್ನೋ ಸಿಗ್ತಾ ಇದೆ. ಸೊ ನಮಗೆಲ್ಲೂ ಬೋರ್ ಅನಿಸ್ತಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಡಿಸೆಂಬರ್ ಜನವರಿಲಿ. ಅವಾಗ ಬಂದಿದ್ದಿದ್ರೆ ಐದರ್ ಫುಲ್ ಸ್ನೋ ಸಿಗ್ತಿತ್ತು, ಇಲ್ಲಾಂದರೆ ಸ್ನೋಫಾಲ್ ಆಗಿರಲಿಲ್ಲ ಅಂದರೆ ಮಾಮೂಲಿ ವೆದರ್ ಇರ್ತಿತ್ತು. ಬಟ್ ಇವಾಗ ಸ್ಪ್ರಿಂಗು ಸಕ್ಕತ್ತಾಗಿದೆ. ಅದು ಎಕ್ಸ್ಟ್ರೀಮ್ ಚಳಿ ಅಥವಾ ಎಕ್ಸ್ಟ್ರೀಮ್ ನಿಮಗೆ ಸ್ನೋ ನೋಡ್ತಾ ಇದ್ರೆ ಬೋರ್ ಆಗೋಗುತ್ತೆ. ಸೊ ಇಲ್ಲಿ ಎಕ್ಸ್ಟ್ರೀಮ್ ಚಳಿನೂ ಇಲ್ಲ. ಇವಾಗ ಸ್ನೋಫಾಲ್ ಎಲ್ಲ ಮುಗಿದು ಸೀಸನ್ ಸ್ಟಾರ್ಟ್ ಆಗಿರೋದಕ್ಕೆ ನೋಡ್ಬೋದು ನೀವು, ಟೆಂಟ್ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ಬೇಕಾಗೋ ಥಿಂಗ್ಸನ್ನೆಲ್ಲ ಇಡ್ತಾ ಇದ್ದಾರೆ. ಐ ಲವ್ ಸೋನ್ಮಾರ್ಗ್ ಅಂತ ಬೇರೆ ಬರೆದಿದೆ. ಸೊ ಜನ ಬಂದು ಈ ಟೆಂಟಲ್ಲಿ ಸ್ಟೇ ಮಾಡ್ತಾರೆ ಇನ್ಮೇಲೆ. ಸೊ ದಿಸ್ ಈಸ್ ಅ ಪೀಕ್ ಸೀಸನ್ ಇಲ್ಲಿ. ಸೊ ಎಲ್ಲ ಥಿಂಗ್ಸನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬರೋರು ಇಲ್ಲಿ ಸ್ಟೇ ಮಾಡ್ತಾರೆ ಅನಿಸುತ್ತೆ. ಬಟ್ ತುಂಬ ಗಾಳಿ ಇದೆ ಗೈಸ್, ಇಲ್ಲಿ ಸ್ಟೇ ಆದರೆ ಸಖತ್ ಕವರ್ ಮಾಡ್ಕೊಂಡಿರಬೇಕು. ಸೊ ಅದು ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು. ಗುಲ್ಮರ್ಗಲ್ಲಿ ಇನ್ನೂ ಸಖತ್ತಾಗಿರುತ್ತಂಥ ಎಕ್ಸ್ಪೀರಿಯೆನ್ಸು. ಸೊ ನೋಡಿ ಹೆಂಗಿದೆ ಅಂತ ವೈಬು. ಸೊ ಇಲ್ಲಿ ಸರಿ ಇದೆ, ಇಲ್ಲಿ ಸ್ನೋ ಇದೆ, ಇಲ್ಲಿ ಮೌಂಟೇನ್ ಇದೆ, ಇಲ್ಲಿ ಬಿಸಿ ಬಿಸಿ ಮ್ಯಾಗಿ ರೆಡಿ ಆಗ್ತಾಯಿದೆ. ಸೊ ಇನ್ನೇನು ಬೇಕು ಗೈಸ್. ನಾವು ಬೆಳಗ್ಗೆ ತಿಂದಿದ್ದು ಏನೂ ತಿಂದಿಲ್ಲ, ನಮಗೇನೋ ತಿನ್ನಬೇಕು ಆ ಥರ ಏನೂ ಇಲ್ಲ, ನಾವು ಬರೀ ಓಡಾಡೋದ್ರಲ್ಲೇ ಇದ್ದೀವಿ. ಸೊ ಇವಾಗ ಇಲ್ಲಿ ಮ್ಯಾಗಿ ತಿನ್ಕೊಂಡು ಮತ್ತೆ ಹೊರಡ್ತೀವಿ. ಸುನಿಲ್ಲು ಆ್ಯಕ್ಚುಲಿ ಅವ್ರು ಹಸುವು ಅಂತಿರ್ತಾರೆ, ಬಟ್ ಇವತ್ತು ಕಾಶ್ಮೀರಲ್ಲಿ ಅವ್ರಿಗೆ ನೇಚರ್ ಮಧ್ಯೆ ಕಳೆದೋಗ್ಬಿಟ್ಟಿದ್ದೀವಿ ಅನ್ಸುತ್ತೆ. ಕಾಶ್ಮೀರ ಸೌಂದರ್ಯ ನೋಡಿ ಹೊಟ್ಟೆ ಬೆಂಗಳೂರು ಹೋದ್ರೆ ಮತ್ತೆ ಬೇಕು, ಸರಿ ಬೇಕು. ಟೇಸ್ಟ್ ಗೈಸ್, ಇವಾಗ ಮ್ಯಾಗಿ ತಿನ್ಕೊಂಡು ಮ್ಯಾಗಿ ರೆಡಿಯಾಗಿದೆ. ಸೊ ಈ ವೆದರಲ್ಲಿ ಈ ಮ್ಯಾಗಿ ತಿಂತಾಯಿದ್ರೆ ಹೆಂಗಿರ್ಬೋದು ಗೈಸ್, ಇಮ್ಯಾಜಿನ್ ಮಾಡಿ. ಈ ಮ್ಯಾಗಿ, ಈ ವೆದರು ಸಖತ್ ಸ್ಪೈಸಿ ಇದೆ, ಚೆನ್ನಾಗಿದೆ ಮ್ಯಾಗಿ. ಹೆಂಗಿದೆ ಮ್ಯಾಗಿ? ತುಂಬ ಚೆನ್ನಾಗಿದೆ. ಇಂಥ ಪ್ಲೇಸಲ್ಲಿ ಮ್ಯಾಗಿ ದೋ ಇಟ್ಸ್ ಅನ್ಹೆಲ್ದಿ, ಇಟ್ಸ್ ಮಜಾ. ದೋ ಇಟ್ಸ್ ಅನ್ಹೆಲ್ದಿ ಆದರೂ ಅದು ಮಜಾ. ಟ್ರಿಪ್ ಬಂದಾಗ ಹೆಲ್ತ್ ಬಗ್ಗೆ ಎಲ್ಲ ನೋಡೋಂಗಿಲ್ಲ, ಎಂಜಾಯ್ ಮಾಡ್ತೀವಿ. ನಾವು ಬಂದ ತಕ್ಷಣ ಜನ ಹೆಂಗೆ ಕವರ್ ಆಗ್ತಾರೆ ನೋಡಿ. ಒಬ್ಬರು ಹಿಂದೆ 4 ಜನ ಇರ್ತಾರೆ, ಒಂದು 4 ಜನ ಫೋಟೋ ವಿಡಿಯೋಗೆ, ಇನ್ನೊಂದಿಬ್ಬರು ಇಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಇರುತ್ತಲ್ಲ ಅದಕ್ಕೆ. ಬಿಡೋದೇ ಇಲ್ಲ ಗೈಸ್, ನೀವು ಲಿಟ್ರಲಿ ಬಂದ್ಬಿಡ್ಬೇಕು, ಬಿಟ್ರೆ ಇಲ್ಲ ಅಂದರೆ ಬಿಡೋದು. ಒಂಚೂರು ನೀವು ಮಾತಾಡಿದ್ರೆ ಅಂದರೆ ಸಿಗಾಕೊಂಡ್ರಿ ಅಂತಾನೆ. ನಾವು ಬಂದು ಇಳಿದ ತಕ್ಷಣ ನಮ್ಮ ಜೊತೆ 4 ಜನ ಬಾಡಿಗಾರ್ಡ್ಸ್ ಬರ್ತಾರೆ. ಒಬ್ಬ ರೀಲ್ ಮಾಡೋನು ಗೈಸ್, ಇದು ಆಕ್ಟಿವಿಟಿ ಮಾಡೋನು, ಇನ್ನೊಬ್ಬ ಬೂಟ್ ಮಾರೋನು, ಇನ್ನೊಬ್ಬ ಜಾಕೆಟ್ ಮಾರೋನು. ಗೈಸ್ ಇದು ಇಲ್ಲಿ ಮಾತ್ರ ಅಲ್ಲ, ನಾವು ಏರ್ಪೋರ್ಟಿಂದನೇ ಇದನ್ನು ಫೀಲ್ ಮಾಡಿದ್ವಿ. ಏರ್ಪೋರ್ಟಲ್ಲೂ ಅಷ್ಟೇ, ನಾವು ಏರ್ಪೋರ್ಟ್ ಲ್ಯಾಂಡ್ ಆಗ್ತಿದ್ದಂಗೆ ಒಬ್ಬರು ಬಂದು ನಾನು ಹೆಲ್ಪ್ ಮಾಡ್ತೀನಿ, ಬ್ಯಾಗ್ ತೊಗೊತೀನಿ ಅಂತ ಹೇಳಿ ನಮ್ಮನ್ನು ಕಾರ್ ಹತ್ರ ಕರ್ಕೊಂಡಿದ್ರು. ನಾವು ಇವರೇ ನಮ್ಮನ್ನು ಪಿಕ್ ಮಾಡ್ತಾ ಇರೋರು, ನಾವು ಬುಕ್ ಮಾಡಿದ ಕ್ಯಾಬ್ ಅವರು ಅಂತ. ಆಮೇಲೆ ನೋಡಿದ್ರು ಅವರು ಖುಷಿಗೆ ಏನಾದ್ರು ದುಡ್ಡು ಕೊಡಿ ಅಂತ ಕೇಳ್ತಾಯಿದ್ರು. ಸಖತ್ ಇದು ಮಾಡಿ ಸ್ಕ್ಯಾಮು ಗೈಸ್. ಲೋಕಲೈಟ್ಸ್ ತುಂಬ ದುಡ್ಡು ಇದು ಮಾಡ್ತಾರೆ. ಒಂದು ಮ್ಯಾಗಿಗೆ 100 ರೂಪೀಸ್, 80 ರೂಪೀಸ್. ಶೂಸು ಆ್ಯಂಡ್ ರೈಡು ಅಷ್ಟೇ. ಇವಾಗ ನಮ್ಮನ್ನು ಕರ್ಕೊಂಬಂದಿದ್ದಾರೆ, 2000+ ಹೇಳ್ತಾರೆ. ಸೊ ಅಂಥ 2000 ಕೊಟ್ಟು ಬರೋ ವರ್ತ್ ರೈಡ್ ಏನಲ್ಲ. ಡಿಸ್ಟೆನ್ಸು ತುಂಬ ಇಲ್ಲ ಅಲ್ವಾ, ಇಲ್ಲಿಲ್ಲೇ ಇದೆ ಗೈಸ್ ಎಲ್ಲ. ಅಂದರೆ ಅವ್ರು ಹೇಳ್ಬೇಕಾದ್ರೆ ನೇಮ್ ಏನೋ ಯುನಿಕ್ಕಾಗಿ ಹೇಳ್ತಾರೆ, ಬಟ್ ಅದು ಓಕೆ. ಇದು ಚೆನ್ನಾಗಿದೆ, ಬಟ್ ವ್ಯೂ ಚೆನ್ನಾಗಿದೆ ಗೈಸ್. ನೀವು ಕಾಶ್ಮೀರ ವ್ಯೂ ಸಖತ್ತಾಗಿರುತ್ತೆ ನೋಡಿ, ವರ್ತ್. ನಾವು ನಡ್ಕೊಂಡು ಹೋಗ್ತಾ ಇರೋ ವ್ಯೂ ನೋಡಿ ಇದು. ಹಾಂ, ಬಟ್ ನೀವು ಕಾಶ್ಮೀರಲ್ಲಿ ಎಲ್ಲಿ ನಡೆದ್ರೂ ವ್ಯೂ ಸಖತ್ತಾಗೇ ಇರುತ್ತೆ. ಬಟ್ ನಾವು ಅದೇ ಪೇ ಮಾಡಬೇಕು. ಇಲ್ಲಿ ಹೆಂಗೆ ಅಂದರೆ ಅವರು ಒಂದು
ಇಟ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಅದನ್ನ ಬಿಟ್ಟು ಅವ್ರು ಬೇರೆ ಕಡೆ ಬರಲ್ಲ, ಬಿಕಾಸ್ ಜನರು ಅಷ್ಟು ಕೊಟ್ಟು ಹೋಗೋಕೆ ರೆಡಿ ಇರ್ತಾರೆ, ಬರೋದೇ ಒಂದ್ಸಲ ಅಂತ ಅಲ್ವಾ ಸುನಿಲ್? ನಾವಿವಾಗ ಹೆಂಗೆ ಇಲ್ಲಿ ತನಕ ಬಂದೀವಿ ನೋಡ್ಕೊಂಡು ಹೋಗೋಣ ಅಂತ ಬಂದು ಸೇಮ್ ಥಿಂಗ್ ಹ್ಯಾಪನ್ ವಿತ್ ಎವ್ರಿ ಒನ್. ಆನ್ಲೈನಲ್ಲಿ ಪ್ಯಾಕೇಜ್ ನೋಡಿರ್ಬೋದು, ಕಾಶ್ಮೀರಿಂದು 28,000 19,000 ಎಲ್ಲ. ಅದೆಲ್ಲ ಬರೀ ಸ್ಟೇಗೆ ಕರ್ಕೊಂಬಂದ್ಬಿಡಕ್ಕಷ್ಟೇ, ಕರ್ಕೊಂಬಂದ್ಬಿಡೋಕ್ಕೆ ಫುಡ್ಡು, ಬೆಳಿಗ್ಗೆ ಬ್ರೇಕ್ಫಾಸ್ಟು ಡಿನ್ನರು ಸಮ್ಟೈಮ್ಸ್ ಇನ್ಕ್ಲೂಡ್ ಆಗಿದ್ರೆ. ಬಟ್ ಮೇನ್ ಖರ್ಚು ಇಲ್ಲಿ ಬಂದಮೇಲೆ ತುಂಬ ದಿನಕ್ಕೆ ನಾವು ಕರೆಕ್ಟಾಗಿ ಎಲ್ಲ ಆಕ್ಟಿವಿಟಿ ಮಾಡಿದ್ರೆ 10,000 ಸಾಲಲ್ಲ ಗೈಸ್, ಅಷ್ಟಿದೆ ಅಲ್ವಾ? ಹೌದು. ಅಂದರೆ ಚೆನ್ನಾಗಿದೆ, ಮಾಡ್ಬೋದು. ಗೈಸ್ ನಾವೀಗ ನಿಂತಿರೋ ಪ್ಲೇಸು ಬಲ್ತಾಲ್. ಇಟ್ಸ್ ನಥಿಂಗ್ ಬಟ್ ಏನು ಸ್ನೋ ಕವರ್ಡ್ ಮೌಂಟೈನ್ಸ್. ಇದು ಒಂದು ಹೆವೆನ್ ಅಂತಲೇ ಹೇಳ್ಬೋದು ಗೈಸ್. ಸ್ನೋ ಲವರ್ಸ್ಗೆ ಇದು ಹೇಳಿ ಮಾಡಿಸಿದ ಜಾಗ. ಅಮರ್ ಯಾತ್ರಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಅಮರ್ ಯಾತ್ರಾ ಸ್ಟಾರ್ಟ್ ಮಾಡೋರು ಇಲ್ಲಿ ಪೀಸ್ಫುಲ್ ಆಗಿ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದರಿಂದ ಮುಂದೆ ನಮಗೆ 0 ಪಾಯಿಂಟ್ ಸಿಗುತ್ತೆ. 0 ಪಾಯಿಂಟಲ್ಲಿ ವರ್ಷ ಇಡೀ ಸ್ನೋ ಇರುತ್ತಂತೆ. ಸೊ ಸ್ನೋಫಾಲ್ ಆಗಿದ್ದು ಸ್ವಲ್ಪ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡ್ತಾರೆ, ಬಿಕಾಸ್ ಇಟ್ಸ್ ನಾಟ್ ದಟ್ ಮಚ್ ಏನು ವರ್ತ್ ಅಂತಂದರೆ ಕಂಫರ್ಟ್ ಇಲ್ಲ, ಅಥವಾ ವ್ಯೂವರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಬಂದಿರೋರಿಗೆ, ವಿಸಿಟರ್ಸ್ಗೆ ಅಂತ ಹೇಳಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಸೊ ಇಲ್ಲಿ ATV ಬೈಕ್ ರೈಡ್ ಕೂಡ ಇದೆ. ಇದನ್ನು ತೊಗೊಂಡು ನೀವು ಅಲ್ಲಿ ಸ್ವಲ್ಪ ಮುಂದೆ ಮೌಂಟೇನ್ ಕಾಣುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ, ಅಲ್ಲಿ ತನಕ ಹೋಗ್ಬೋದು. ಆ್ಯಂಡ್ ಇಲ್ಲಿ ಮೇಜರ್ ಅಟ್ರಾಕ್ಷನ್ಸ್ ಅಂತ ಹೇಳಿದ್ರೆ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್. ಆ್ಯಂಡ್ ಈ ಅಂದರೆ ಏಪ್ರಿಲ್ ಮೇ ಅಲ್ಲಿ ಬಂದವ್ರಿಗೆ ಬರೀ ಸ್ನೋ ಅಷ್ಟೇ ಅಲ್ಲ ಗೈಸ್, ಗ್ರೀನ್ರಿನೂ ಕೂಡ ಕಾಣುತ್ತೆ. ಸಕ್ಕದಾಗಿದೆ ಗೈಸ್ ವೈಬು. ಆ್ಯಂಡ್ ಇಲ್ಲಿ ಸಿಂಧು ರಿವರ್ ಕೂಡ ಹತ್ತಿರದಲ್ಲೇ ಇದೆ. ಸೊ ಸಿಂಧು ನಾಗರಿಕತೆ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಒಂದು ಸ್ವಲ್ಪ ಹಿಂಟ್ ಸಿಗುತ್ತೆ. ಸೊ ಸಿಂಧು ನದಿನೂ ಕೂಡ ಇಲ್ಲೇ ಹರಿತಾ ಇದೆ. ಆ್ಯಂಡ್ ಒಂದು ಅಮರ್ನಾಥ್ ಟೆಂಪಲ್ಗೆ ಇದು ಏನು ಬುನಾದಿ ಅಂತಲೇ ಹೇಳ್ಬೋದು. ಸೊ ಸಕ್ಕತ್ತಾಗಿದೆ ಗೈಸ್. ಈ ಪ್ಲೇಸನ್ನು ನಾವು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಸೋಲ್ಜರ್ಸ್ ತುಂಬ ಜನ ಇದ್ದಾರೆ, ಜಸ್ಟ್ ಫಾರ್ ದ ಸೇಕ್ ಆಫ್ ಪ್ರೊಟೆಕ್ಷನ್. ಸೊ ಅವರೆಲ್ಲರಿಗೂ ಈ ಕಡೆ ಬನ್ನಿ ಅಂತ ಕರಿತಾ ಇದ್ರು. ಗೊತ್ತಿಲ್ಲ, ಇಲ್ಲಿ ನಮ್ಮ ಡ್ರೈವರ್ ಹೇಳ್ದಂಗೆ ಸಂಜೆ ಈವ್ನಿಂಗ್ ಬೇಗ ತಮ್ಮ ವರ್ಕನ್ನ ಸ್ಟಾಪ್ ಮಾಡ್ತಾರಂತೆ. ಬೆಳಿಗ್ಗೆ ಒಂದು 5:30 ಹಾಗೆ ಎದ್ಬಿಡ್ತೀವಿ. ಮಾರ್ನಿಂಗ್ ರುಟೀನ್ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ಒಂದು 6 o'clock ಹಾಗೆ ಸ್ಟಾಪ್ ಮಾಡ್ತಾರೆ ವರ್ಕ್ ರುಟೀನ್ನ. ಅವ್ರ ಪ್ರಕಾರ ಅದು ಒಂದು ಟ್ರೆಡಿಷನ್ ಆಗೇ ಬಂದುಬಿಟ್ಟಿದೆ. ದೇ ಹ್ಯಾವ್ ಟು ಗಿವ್ ದ ಟೈಮ್ ಟು ಫ್ಯಾಮಿಲಿ ಮತ್ತು ಬೇರೆ ಕೆಲಸಗಳಿಗೆ. ಸೊ ಅದೇ ರೀಸನ್ಗೆ ಇದೊಂದು ಟ್ರೆಡಿಷನ್ ಆಗಿ ಬಂದಿದೆ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಾಕಾಗಿರ್ತದೆ. ಇಲ್ಲಿ ಅರ್ಧ ಲೈಫ್ ಒಂಥರ ಗೈಸ್, ಎಲ್ಲರೂ ಟೂರಿಸಮ್ ಮೇಲೆ ಡಿಪೆಂಡ್ ಆಗಿದ್ದಾರಲ್ವಾ. ಏನಾದರೂ ಒಂದು ಮಾಡ್ತಾರೆ, ಏನಾದರೂ ಒಂದು ಕ್ಯಾಬ್ ಓಡಿಸ್ತಾರೆ, ಜೋಳ ಮಾಡ್ತಾರೆ ಗೈಸ್. ಜೋಳ ಏನಾದ್ರು ತಗೊಂಡು ತಿನ್ಕೊಂಡು ಹಾಂ ಚಿಕನ್ ತೊಗೊಂಡಿದ್ದಾರೆ. ನಮ್ಮದು ವೆಜ್ಜು, ಇವ್ರು ನಾನ್ ವೆಜ್ಜು. ಸೊ ಇವಾಗ ಊಟ ಮಾಡಬೇಕು ಗೈಸ್. ಊಟ ತುಂಬ ಚೆನ್ನಾಗಿತ್ತು. ಸೊ ಊಟ ಆದಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಇವತ್ತಿನ ಡೇ ಸಖತ್ತಾಗಿತ್ತು ಗೈಸ್. ನಾಳೆನೂ ಹೀಗೆ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಇವತ್ತು ಹೋಗಿ ಫುಲ್ ರೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್, ಬ್ಲೆಸ್ ಮೀ. ಥ್ಯಾಂಕ್ ಯು, ಬಾಯ್.